37ನೇ 37th ಏನ್ ಕೊಟ್ರು ಅಂದ್ರ ಒಂದು ಜಮೀನಿನ ಎರಡು ಕಡೆ 50 ಮೀಟರ್ ಮತ್ತು 40 ರೂಟ್ ಆಫ್ 3 ಮೀಟರ್ ಎತ್ತರ ಇರುವ ಎರಡು ಕಂಬಗಳಿವೆ. ಇದು BC ಒಂದು ಜಮೀನಿದು. ಜಮೀನದ ಎರಡು ಕಡೆ AB ಒಂದು ಕಂಬದ, CD ಒಂದು ಕಂಬದ. ಈ ಎರಡು ಕಂಬದ ಎತ್ತರಗಳ ಕೊಟ್ಟರು. ಒಂದು 50 ಮೀಟರ್ ಎತ್ತರದ, ಒಂದು 40 ರೂಟ್ ಆಫ್ 3 ಮೀಟರ್ ಎತ್ತರದ. ಆದರೆ ಆ ಎರಡು ಕಂಬಗಳ ನಡುವೆ ನಿಂತಿರುವ ಒಬ್ಬ ವ್ಯಕ್ತಿಯು, ಈ ಎರಡು ಕಂಬಗಳದಾವ AB ಮತ್ತು CD, ಇದ್ರ ಬಳಿ ಒಬ್ಬ ವ್ಯಕ್ತಿ ನಿಂತಾನೆ. ಅವುಗಳ ತುದಿಗಳನ್ನು ವೀಕ್ಷಿಸುತ್ತಾನೆ. ಇಲ್ಲಿ ನಿಂತ್ಕೊಂಡು ಈ ಕಂಬದಲ್ಲ ಇದ್ರ ತುದಿ ನೋಡ್ತಾನೆ. ಇಲ್ಲೇ ನಿಂತ್ಕೊಂಡು ಈ ಕಂಬದ್ದು ತುದಿಯನ್ನ ವೀಕ್ಷಿಸ್ತಾನಂದ್ರ ನೋಡುತ್ತಾನೆ ಅಂತ. ಆಗ ಉಂಟಾದ ಉನ್ನತ ಕೋನಗಳು, ಆವಾಗ ಉಂಟಾದ ಎಂಗಲ್ ಆಫ್ ಎಲಿವೇಶನ್ ಅಂತ ಹೇಳ್ತೀವಲ್ಲ, ಉಂಟಾದ ಅವನತ ಕೋನ ಅಲ್ಲ, ಉನ್ನತ ಕೋನ. ಅವನತ ಕೋನ ಅಂದ್ರ ಮ್ಯಾಗಿನಿಂದ ಕೆಳಗೆ ಬರುತ್ತೆ, ಉನ್ನತ ಕೋನ ಅಂದ್ರ ಕೆಳಗಿನಿಂದ ಮ್ಯಾಗ ಹೋಗುತ್ತೆ. ಉನ್ನತ ಕೋನಗಳು ಕ್ರಮವಾಗಿ 45 ಡಿಗ್ರಿ ಮತ್ತು 30 ಡಿಗ್ರಿ ಆಗಿವೆ. ಹಾಗಾದ್ರೆ ಕಂಬಗಳ ಪಾದಗಳ ನಡುವಿನ ದೂರ ಕಂಡು ಹಿಡಿಯಿರಿ. ಈ ಕಂಬ ಈ ಕಂಬದಿಂದ, ಇದು B, ಇದು C, ಇದರಿಂದ B ದಿಂದ C ಕ ಎಷ್ಟು ದೂರದ ಅಂತ ಕೇಳ್ತಾನ. ಆ ವ್ಯಕ್ತಿ ನಿಂತಿದ್ದ ಜಾಗಕ್ಕ ನಾವೇನಂತ ಕರೆಯನಲ್ಲಿ P ಅಂತ ಕರೆಯನವ. ಹೌದಾ? ಹಾಗಾದ್ರ ಇಲ್ಲಿ ಬರ್ಕೋಬೇಕು. AB ಈಕ್ವಲ್ ಟು 40 ರೂಟ್ ಆಫ್ 3 ಮೀಟರ್ ಎತ್ತರದ ಕಂಬ ಒಂದು. ಇನ್ನ ಒಂದು ಕಂಬದಲ್ಲಿ CD ಈಕ್ವಲ್ ಟು 50 ಮೀಟರ್ ಎತ್ತರದ ಕಂಬ. ಅವೆರಡು ಕಂಬಗಳಾದವು ಎತ್ತರ. ಇನ್ನು BC ಏನು ಅಂದ್ರ ಕಂಬಗಳ ದೂರ ಅಂತ. BC ಎರಡು ಕಂಬಗಳ ನಡುವಿನ ದೂರ. ಎರಡು ಕಂಬಗಳ ನಡುವಿನ ದೂರ ಯಾವುದು? BC. ಹಾಗಾದ್ರ ಮುಂದೆ ಕೋನ BPA ಈಕ್ವಲ್ ಟು 45 ಡಿಗ್ರಿ ಅಂತ ಕೊಟ್ರು. ಕೋನ್ BPA ಈಕ್ವಲ್ ಟು 45 ಡಿಗ್ರಿ ಮತ್ತು ಕೋನ DPC ಅಂದ್ರ DPC ಈಗರೆ ತಗೋರಿ, CPD ಅರೆ ತಗೋರಿ. ಕೋನ CPD ಈಕ್ವಲ್ ಟು ಎಷ್ಟು ಕೊಟ್ರಲ್ಲಿ? 30 ಡಿಗ್ರಿ. ಇಷ್ಟು ಅಂಶಗಳು ಅವರು ಕೊಟ್ಟಿದ್ದು. ಇವಾಗ ಮೊದಲ ನಾವೇನ್ ಮಾಡೋಣ ಅಂದ್ರ ಟ್ಯಾನ್ 45 ಅಂತ ತಗೊಳ್ಳೋಣ. ಅಂದ್ರ ಟ್ಯಾನ್ 45 ಡಿಗ್ರಿ. ಟ್ಯಾನ್ 45 ತಗೊಂಡೇವಂದ್ರ ಅಭಿಮುಖ ಬಾಹು ಅಪಾನ ಪಾರ್ಶ್ವಬಾಹು ಬರುತ್ತೆ. AB ಪಾರ್ಶ್ವಬಾಹು ಎಷ್ಟು ಅಂದ್ರ BP ಅಂತ. ಹಾಗಾದ್ರೆ ಟ್ಯಾನ್ 45 ಅಂದ್ರ 1. AB ಅಂದ್ರ 40 ರೂಟ್ ಆಫ್ 3. BP ಗೊತ್ತಿಲ್ಲಲ್ಲ, BP ಅಂತ ಬರ್ಕೊಳ್ಳೋಣ. ಹಾಗಾದ್ರ ಇಲ್ಲಿ BP ಇಂಟು 1 ಎಷ್ಟಾಗತ್ತೆ? BPನೇ ಬರುತ್ತೆ. 40 ರೂಟ್ ಆಫ್ 3ಕ್ಕ 1ಕ್ಕ ಗುಣಿಸೋರ 40 ರೂಟ್ ಆಫ್ 3 ಮೀಟರ್ ಅಂತ ಆಯ್ತು. ಇದು ಎದರದು ಅಂದ್ರ ಇದರದು 40 ರೂಟ್ ಆಫ್ 3 ಮೀಟರ್. ಇನ್ನು BC ಒಂದು ಹಿಡಿಬೇಕಲ್ಲ. ಹಾಗಾದ್ರ ಟ್ಯಾನ್ 30 ಡಿಗ್ರಿ ತಗೋಬೇಕು. ಟ್ಯಾನ್ 30 ಡಿಗ್ರಿ ತಗೊಂಡ್ರಿ ಅಂದ್ರ CD ಅಪಾನ್ PC ಅಂತ ಬರುತ್ತೆ. CD ಅಪಾನ PC. ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟು? ಟ್ಯಾನ್ 30 ಇದು 0, ಇದು 30. ಟ್ಯಾನ್ 30 ಅಂದ್ರ 1/√3. ಟ್ಯಾನ್ 30 ಈಕ್ವಲ್ ಟು 1/√3.
ಈಕ್ವಲ್ ಟು ಸಿ ಡಿ ಅಂದ್ರೆ ಎಷ್ಟು ನೋಡ್ರಿ 50. ಇನ್ನು ಅದೇ ರೀತಿಯಾಗಿ ಪಿ ಸಿ ಇಲ್ಲ, ಪಿ ಸಿ ಬೆಲೆ ಇಲ್ಲ ಇಲ್ಲಿ. ಹಾಗಾದ್ರ ಪಿ ಸಿ ಇಂಟು 1 ಪಿ ಸಿ ಆನಂತರ ಈಕ್ವಲ್ ಟು 50 ರೂಟ್ ಆಫ್ 3, 50 ರೂಟ್ ಆಫ್ 3 ಮೀಟರ್. ಇದು 50 ರೂಟ್ ಆಫ್ ಎಷ್ಟಾಗುತ್ತೆ 3 ಮೀಟರ್. ಹಾಗಾದ್ರ ಪಿ ಸಿ ಬೆಲೆನೂ ಬಂತು. ಇವಾಗ ಬಿ ಸಿ ಕಂಬಗಳ ನಡುವಿನ ದೂರ, ಬಿ ಸಿ ಅಂದ್ರ ಬಿ ಪಿ ಪ್ಲಸ್ ಪಿ ಸಿ, ಬಿ ಪಿ ಪ್ಲಸ್ ಪಿ ಸಿ. ಬಿ ಸಿ ಈಕ್ವಲ್ ಟು ಬಿ ಪಿ ಅಂದ್ರ 40 ರೂಟ್ ಆಫ್ 3 ಆನಂತರ ಪ್ಲಸ್ ಪಿ ಸಿ ಅಂದ್ರ 50 ರೂಟ್ ಆಫ್ 3. ಇಲ್ಲಿ ಬಿ ಸಿ ಇದ್ರಾಗ ರೂಟ್ 3 ಅದ, ಇದ್ರಾಗ ರೂಟ್ 3 ಅದ. ರೂಟ್ 3 ಸಾಮಾನ್ಯ ಅಪವರ್ತನ. 40 50 ಕೂಡ್ಸನ್, ಇದೊಂದು 40 ಇದೊಂದು 50 ಕೂಡಿಸ್ರೆ ಎಷ್ಟಾಗುತ್ತೆ 90. ಎರಡು ಕಂಬಗಳ ನಡುವಿನ ದೂರ ಎಷ್ಟು ಅಂತಂದ್ರ ಬಿ ಸಿ ಈಕ್ವಲ್ ಟು 90 ರೂಟ್ ಆಫ್ 3 ಮೀಟರ್. ಇಷ್ಟು ಎರಡು ಕಂಬಗಳ ನಡುವೆ ಇರುವ ದೂರ. ಅದು 6ನೇ ಪ್ರಶ್ನೆಯಲ್ಲಿ 5 ಅಂಕದ ಪ್ರಶ್ನೆ ಇದು. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 38. ಆಯತ ಘನಾಕೃತಿ ಆಕಾರದ ಮರದ ತುಂಡಿನ ಮೇಲೆ, ಇದು ಒಂದು ಆಯತಾಕಾರದಲ್ಲಿರ್ತಕ್ಕಂಥ ಮರದ ತುಂಡು. ಇದರ ಮೇಲೆ ಚಿತ್ರದಲ್ಲಿ ತೋರಿಸಿರುವಂತೆ, ಈ ಚಿತ್ರದಲ್ಲಿ ತೋರಿಸಿದಂತೆ ಸಿಲಿಂಡರಿನ ಇನ್ನೊಂದು ತುದಿಯಲ್ಲಿ, ಇದು ಸಿಲಿಂಡರ್, ಇದರದ್ದು ಇನ್ನೊಂದು ತುದಿಯಲ್ಲಿ ಶಂಕುವನ್ನು ಜೋಡಿಸಿ, ಇದು ಶಂಕು, ಇದು ಸಿಲಿಂಡರ್, ಇದು ಆಯತ ಘನ, ಇವು ಮೂರು ಕೂಡಿಸಿಕೊಂಡು ಒಂದು ನೆನಪಿನ ಕಾಣಿಕೆಯನ್ನು ತಯಾರಿಸಲಾಗಿದೆ. ಈ ರೀತಿಯಾಗಿ ಆಯತ ಘನ, ಸಿಲಿಂಡರ್, ಶಂಕು ಜೋಡಿಸಿ ಒಂದು ನೆನಪಿನ ಕಾಣಿಕೆಯನ್ನು ತಯಾರಿಸಲಾಗಿದೆ. ಆಯತವು 8 ಸೆಂಟಿಮೀಟರ್, 8 ಸೆಂಟಿಮೀಟರ್, 5 ಸೆಂಟಿಮೀಟರ್ ಅಗಲ, 4 ಸೆಂಟಿಮೀಟರ್ ಎತ್ತರ, 8 ಸೆಂಟಿಮೀಟರ್ ಉದ್ದ, 5 ಸೆಂಟಿಮೀಟರ್ ಅಗಲ, 4 ಸೆಂಟಿಮೀಟರ್ ಎತ್ತರ ಇರುವ ಅಳತೆಯದಾಗಿದ್ದು, ಸಿಲಿಂಡರಿನ ಹಾಗೂ ಶಂಕುವಿನ ತ್ರಿಜ್ಯ 3.5 ಸೆಂಟಿಮೀಟರ್. ಸಿಲಿಂಡರ್ ತ್ರಿಜ್ಯ ಎಷ್ಟದ, ಶಂಕುವಿನ ತ್ರಿಜ್ಯನು ಅಷ್ಟೇ 3.5 ಸೆಂಟಿಮೀಟರ್. ಮತ್ತು ಸಿಲಿಂಡರಿನ ಎತ್ತರ ಮತ್ತು ಶಂಕುವಿನ ಓರೆ ಎತ್ತರಗಳು, ಸಿಲಿಂಡರಿನ ಎತ್ತರ ಮತ್ತು ಶಂಕುವಿನ ಓರೆ ಎತ್ತರ ಅಂದ್ರ ಇದು 5 ಸೆಂಟಿಮೀಟರ್. ಸಿಲಿಂಡರ್ನ ಎತ್ತರ ಎಷ್ಟು ಕೊಟ್ರ 6 ಸೆಂಟಿಮೀಟರ್. ಆದರೆ ನೆನಪಿನ ಕಾಣಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ. ಈ ನೆನಪಿನ ಕಾಣಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಮೊದಲ ಆಯತ ಘನ ಅಂತ ತೆಗೆದುಕೊಳ್ಳೋಣ. ಅಂದ್ರ ಮರದ ತುಂಡಿನ ಒಂದು ಮೇಲ್ಮೈ ವಿಸ್ತೀರ್ಣ. ಆಯತ ಘನಾಕೃತಿ ಆಕಾರದ ಮರದ ತುಂಡು ಅಂತ ಹೇಳೋಣ. ಆಯತ ಘನಾಕೃತಿಯ ಮರದ ತುಂಡಿನ ವಿಸ್ತೀರ್ಣ. ಹಾಗಾದ್ರ ಇಲ್ಲಿ ಆಯತಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು 2 ಬ್ರಾಕೆಟ್ ಎಲ್ ಬಿ, ಬಿ ಎಚ್ ಪ್ಲಸ್ ಎಚ್ ಎಲ್ ಅಂತ ಬರುತ್ತೆ. ಹೌದಾ? ಎಲ್ ಅಂದ್ರ ಲೆಂತ್, ಬ್ರೆಡ್ತ್, ಹೈಟ್ ಅಂತ ಹೇಳ್ತೀವಿ. ಎಲ್ ಎಷ್ಟದ ಇಲ್ಲಿ ಲೆಂತ್ 8, ಬ್ರೆಡ್ತ್ ಅಂದ್ರ ಅಗಲ, ಅಗಲ ಎಷ್ಟದ 5, ಆ ನಂತರ ಎಚ್ ಅಂತ ಬರುತ್ತೆ. ಹೈಟ್ ಎಷ್ಟು 4. ಇವು ಇದ್ರಾಗ ತಂತುಂಬನ್ 2, ಎಲ್ ಅಂದ್ರ 8 ಇಂಟು 5 1/5. ಆ ನಂತರ ಅಧಿಕ ಬಿ ಅಂದ್ರ 5
ಎಚ್ ಅಂದ್ರ ಎತ್ತರ 5 ಇಂಟು 4 1 ಆಯ್ತು. ಎಚ್ ಅಂದ್ರ 4, ಎಲ್ ಅಂದ್ರ ಲೆಂತ್ 8, ಇಲ್ಲಿ 2, 8 5 40, 5 4 20, 4 8 32. ಇಷ್ಟ ಆದ ಬಳಿಕ 2ಕ್ಕ 2 0 0 2 ಅಂದ್ರ 2 ಬತ್ತು. 2 0 0 ಕೂಡಿಸ್ರೆ 2 ಬರುತ್ತೆ. 4 2 6 7 8 9 92 ಆಯ್ತು. 2 2 ಎಷ್ಟು 4 2 9 18 184 ಚದರ ಸೆಂಟಿಮೀಟರ್ ಆಯ್ತು. ಇದ್ರಾಗ ಇಷ್ಟು ಪೂರ್ತಿ ಬತ್ತು. ಇಲ್ಲಿ ಬಂದಿದ್ದು ಅಟ್ಯಾಚ್ ಆಗ್ಯದಲ್ಲ ಸಿಲಿಂಡರ್, ಅದು ಇಷ್ಟು ಹೋಗಿರ್ತದೆ, ಹೌದಲ್ಲ? ಹಾಗಾದ್ರೆ ಇದನ್ನ ನಾವು ಕಂಡಿಡಿದು ಇದರಲ್ಲಿ ಕಳೆಯಬೇಕು. ಕಳೆದ ಬಳಿಕ ಆಯತ ಘನದ ಬರುತ್ತೆ. ಹಾಗಾದ್ರೆ ಸಿಲಿಂಡರಿನ ಪಾದದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಇದಿಷ್ಟು ಬರ್ಕೊಳ್ಳಿ. ಮುಂದ ಇಲ್ಲಿ ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. ಇದು ಮರದ ತುಂಡದ, ಇದು ಇಂಥದ್ದು. ಇದ್ರ ಮ್ಯಾಲ ಇದು ಇಲ್ಲಿ ಇಟ್ಟಾರಿ, ಹೀಗಿಟ್ರು ಅಂತ ತಿಳ್ಕೊರಿ. ಹಿಂಗಿಟ್ಟ ಬಳಕ ಇದು ಇಟ್ಟು ಹತ್ತಿರತಲ್ಲ, ಇದಕ್ಕ ಇಷ್ಟು ವಿಸ್ತೀರ್ಣ ಇದಕ್ ಬರ್ತದ. ಹಾಗಾದ್ರೆ ಅಷ್ಟು ವಿಸ್ತೀರ್ಣ ಕಳಿಬೇಕು. ಅಂದ್ರ ಸಿಲಿಂಡರಿನ ಪಾದದ ವಿಸ್ತೀರ್ಣ, ಸಿಲಿಂಡರಿನ ಪಾದದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರ ಪೈ ಆರ್ ಸ್ಕ್ವೇರ್. ಪೈ ಅಂದ್ರ 22/7, 22/7. ಇದ್ರದ್ದು ತ್ರಿಜ್ಯ ಕೊಟ್ಟಾರ ಅವ್ರು. ತ್ರಿಜ್ಯ 3.5 ಅಂತ ಹೇಳ್ಯಾರ ಅವ್ರು. 3.5, 3.5. ಇದಕ್ಕ 0.5 ಕಡ್ತದ್ರಿ. 10 0 7 5 35. 22ಕ್ಕ 0.5 ಗುಣಿಸ್ಬೇಕು. 22ಕ್ಕ 0.5 ಗುಣಿಸಿದ್ರ ಎಷ್ಟು ಬರುತ್ತೆ? 11 ಆಗತ್ತೆ. 5 2 10, 5 2 10, 11 ಪಾಯಿಂಟ್ ಬಿಟ್ರೆ 0 ಬರುತ್ತೆ. ಉತ್ತರ 11. ಆನಂತರ 3.5. 3.5 ಅಂದ್ರ ಇದಕ್ಕ ಗುಣಿಸ್ಬೇಕು. 11, ಇಲ್ಲೊಂದು 22 ಅಂತ ಅದಲ್ಲ, 22 5ಕ್ಕ ಗುಣಿಸಿದ್ರ 11 ಐತಿ. ಇವೆರಡು ಗುಣಿಸಲಿ ಬರದೇವು. 3.5. 11 5 55. 11 3 33, 1 5 38. ಎಷ್ಟು ಬತ್ತು? 38.5 ಚದರ ಸೆಂಟಿಮೀಟರ್ ಆಯ್ತು. ಇಷ್ಟು ಇವಾಗ ಕಳಿಬೇಕಲ್ಲ. ಹಾಗಾದ್ರ ಒಟ್ಟು ಆಯತ ಘನದ ವಿಸ್ತೀರ್ಣ ಎಷ್ಟಾಗತ್ತೆ? ಅಗಳದ ಎಷ್ಟು ಬತ್ತು? 184 ಮೈನಸ್ 38.5 ಕಳಿಬೇಕಲ್ಲ. ಇದ್ರಾಗ ಇದು ಕಳಿಬೇಕು ಅಂತ ಹೇಳಿ. ಇಲ್ಲಿ 184ರಾಗ 38.5 ಕಳಿಬೇಕು. 184 38.5. 10ರಾಗ 5 ಹೋದ್ರ 5, 14ರಾಗ 9 ಹೋದ್ರ 5, 8ರಾಗ 4 ಕಳೆದ್ರ 4, 1ಕ್ಕ 1, 145.5 ಚದರ ಸೆಂಟಿಮೀಟರ್. ಬರೀ ಎದರದೈತಿ ಇದು? ಇದು ಆಯತ ಘನದ ಒಂದು ಮರದ ತುಂಡದಲ್ಲ, ಅದರ ವಿಸ್ತೀರ್ಣ ಎಷ್ಟಾಯ್ತು. ಇದಕ್ಕ 1 ಅಂತ ನಾನು ಇದಕ್ಕೆ ಬರ್ಕೊಡ್ರಿ ಅಷ್ಟ. ಇಲ್ಲಿ ಶಾಣೆ ಹುಡುಗರು. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದಿಷ್ಟೇ ಕಂಡಿಡಿಯನ್.
ಹೌದಾ? ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಸ್ 2πr/h. ಹೌದು. ಇಲ್ಲಿ 2 22/7 ತ್ರಿಜ್ಯ ಎಷ್ಟದ? 3.5. ಎತ್ತರ ಎಷ್ಟದ ಕೊಟ್ರಲ್ಲಲ್ಲಿ? 6 ಅದ. 7 1 7 5 0.5 22 2 44. ಇನ್ನು 5 6 30 ಆಗತ್ತೆ. ಹೌದಲ್ಲ? 30 ಅಂದ್ರ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಹೇಳ್ತೀವಿ ಅಂದ್ರ ಎಷ್ಟು ಬರುತ್ತೆ? ಅದು 3 ಬರ್ತದೆ. 3 4 12 3 4 12 13 132 ಚದರ ಸೆಂಟಿಮೀಟರ್. ನೋಡ್ರಿ 22 2 44 ಐತಿ. ಇದು ಗುಣಿಸಿವಿ. 5ಕ್ಕೆ 6 ಗುಣಿಸಿವಿ 3 ಬಂತು. ಇದು ಗುಣಿಸರ 132 ಚದರ ಸೆಂಟಿಮೀಟರ್ ಸಿಲಿಂಡರ್ ಆಯ್ತು. ಆ ನಂತರ ಇನ್ನೊಂದದ ಅಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πr/l. π ಅಂದ್ರ 22/7 3.5. ಓರೆ ಎತ್ತರ ಎಲ್ ಅಂದ್ರ ಓರೆ ಎತ್ತರ. ಓರೆ ಎತ್ತರ ಎಷ್ಟದ? 5. 7 1 7 0.5 5 2 10 5 2 10 11 ಆಗುತ್ತೆ. ಅಂದ್ರ 22 0.5 ಗುಣಿಸಿದ್ರ 11. ಇದೊಂದು 5. ಹಾಗಾದ್ರ 11 5 55 ಚದರ ಸೆಂಟಿಮೀಟರ್. ಎದರದು? ಇದು ಶಂಕುವಿಂದು. ಇದು ಸಿಲಿಂಡರ್. ಇದು 2. ಇದಕ್ಕ ಎಷ್ಟು ಅನನು? ಇದಕ್ಕ 3 ಅನನು. 1 2 3 ಕೂಡಿಸ್ಕೋಬೇಕು. ಇವಾಗ ನೆನಪಿನ ಕಾಣಿಕೆಯ ಒಟ್ಟು ವಿಸ್ತೀರ್ಣ ಅದೇ ಕೇಳಿದ್ದದಲ್ಲ. ಹಾಗಾದ್ರ ಒಂದನೇದ್ದು ಆಯತ ಘನಾಕೃತಿ ವಿಸ್ತೀರ್ಣ ಪ್ಲಸ್ ಸಿಲಿಂಡರಿನ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಿಸ್ತೀರ್ಣ 3 ಬರದಿವಿ. ಇದು ಮರದ ತುಂಡಿಂದು ಸಿಲಿಂಡರ್ದು. ಇದು ಶಂಕು. ಆಯತ ಘನದ ವಿಸ್ತೀರ್ಣ ಎಷ್ಟು ಬತ್ತು? ಒಂದನೇದ್ದು 145.5. ಸಿಲಿಂಡರ್ದು 132. ಶಂಕುವಿಂದು 55. ಇವೆಲ್ಲ ಕೂಡಿಸ್ಬೇಕಲ್ಲ ಇವು. ಹಾಗಾದ್ರ 145.5 132.0 55.0 5ಕ್ಕೆ 5 5 5 10 2 12 4 3 7 7 1 8 8 5 13 5 6 7 8 9 9 4 13 ಆಯ್ತಲ್ಲ. 1 2 3 ಅಂದ್ರ 332.5 ಚದರ ಸೆಂಟಿಮೀಟರ್ ಸ್ಕ್ವೇರ್. ಇದ್ರದ್ದು ಒಟ್ಟು ವಿಸ್ತೀರ್ಣ ಎಷ್ಟಾಗತ್ತೆ? 332.5 ಚದರ ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ.